ಅನ್ವಿತಾ ಸೂರ್ಯವಂಶಿ ಮುಂದುವರೆದ ಭಾಗ. ಇಬ್ಬರು ಒಳಗೋದಾಗ ಅವರಿಗಿಂತ ಸುಮಾರು 1-2 ವರ್ಷ ದೊಡ್ಡವಳಾಗಿ ಕಾಣ್ತಾ ಇರೋಂತಹ ಅತ್ಯಂತ ಸ್ಟೈಲಿಶ್ ಹಾಗೂ ಗಂಭೀರ ಮುಖಭಾವದ ಹುಡುಗಿ ಕುರ್ಚಿಯಲ್ಲಿ ಕುಳಿತಿದ್ದಾಳೆ. ಅವಳು ಇಬ್ಬರನ್ನ ತದೇಕ ಚಿತ್ತದಿಂದ ನೋಡಿ, ನೀವಿಬ್ಬರೇನಾ ಇಂದು ಹೊಸದಾಗಿ ಕೆಲಸಕ್ಕೆ ಸೇರ್ತಿರುವಂಥ ಫೈನಾನ್ಸ್ ಆಫೀಸರ್ಸ್ ಅಂತ ಕೇಳಿದ್ಲು. ಹೌದು ಮೇಡಮ್ ಅಂದ್ಲು ಕಾವ್ಯ ಧೈರ್ಯವಾಗಿ. ಓಕೆ, ಮೊದಲು ಕೆಲವು ದಿನಗಳವರೆಗೆ ನಿಮಗೆ ಆಫೀಸ್ ಸಾಫ್ಟ್ವೇರ್ ಮತ್ತು ಪ್ರೊಸೀಜರ್ಸ್ ಬಗ್ಗೆ ಕಠಿಣವಾದ ತರಬೇತಿ ನೀಡಲಾಗುವುದು. ಅದಾದ ನಂತರವೇ ಅಧಿಕೃತ ಕೆಲಸ ಅನ್ನೋದು ಪ್ರಾರಂಭ ಆಗುತ್ತೆ. ನೀವಿಬ್ಬರು ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿದ್ಲು ಫೈನಾನ್ಸ್ ಮ್ಯಾನೇಜರ್ ಶ್ರುತಿ. ಖಂಡಿತ ಮೇಡಮ್ ಎಂದು ಅನ್ವಿತಾ ಮತ್ತು ಕಾವ್ಯ ಇಬ್ಬರು ಕೂಡ ಒಟ್ಟಿಗೆ ತಲೆ ಆಡಿಸ್ತಾರೆ. ಶ್ರುತಿ ತಕ್ಷಣ ತನ್ನ ಮೇಜಿನ ಮೇಲಿರುವಂತಹ ಇಂಟರ್ಕಾಮ್ ಗುಂಡಿಯನ್ನು ಒತ್ತುತ್ತಾಳೆ. ಮರುಕ್ಷಣವೇ ಅವಳದೇ ವಯಸ್ಸಿನ ಒಬ್ಬ ಹ್ಯಾಂಡ್ಸಮ್ ಹುಡುಗ ಹೊರಗಿನಿಂದ ಅತ್ಯಂತ ಸಭ್ಯತೆಯಿಂದ ಒಳಗೆ ಬರ್ತಾನೆ. ಇವನ ಹೆಸರು ಸಾಗರ್, ನನ್ನ ಅಸಿಸ್ಟೆಂಟ್. ಇವನೇ ನಿಮಗೆ ಕಚೇರಿಯ ನಿಯಮಗಳು ಮತ್ತು ಕೆಲಸದ ವಿವರಗಳನ್ನು ನೀಡ್ತಾನೆ ಅಂತ ಶ್ರುತಿ ಇಬ್ಬರಿಗೂ ಕೂಡ ಹೇಳ್ತಾಳೆ. ಆದರೆ ಹಾಗೆ ಹೇಳುವಾಗ ಅವಳು ಸಾಗರ್ ಕಡೆಗೆ ನೋಡಿದ ಆ ತೀಕ್ಷ್ಣ ಹಾಗೂ ಮೊನಚಾದ ನೋಟದಲ್ಲಿ ಏನೋ ಒಂದು ಆಪ್ಷನ್ ಇತ್ತು. ನಂತರ ಸಾಗರ್ ಅನ್ವಿತಾ, ಕಾವ್ಯಾಳನ್ನ ಕರೆದುಕೊಂಡು ಕ್ಯಾಬಿನ್ನಿಂದ ಹೊರಗೆ ಬರ್ತಾನೆ. ಇಲ್ಲಿ ನೋಡಿ, ಇದು ನಿಮ್ಮಿಬ್ಬರ ವರ್ಕಿಂಗ್ ಡೆಸ್ಕು, ಇದು ಸಾಗರ್ ಎಂದು ಸಾಗರ್ ಇಬ್ಬರಿಗೂ ಅವರವರ ಆಸನಗಳನ್ನು ತೋರಿಸ್ಕೊಡ್ತಾನೆ. ಕಚೇರಿಯ ಸಣ್ಣ ಪುಟ್ಟ ವಿವರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ತಾನೆ. ನಂತರ ಆಲ್ ದಿ ಬೆಸ್ಟ್, ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಿ ಅಲ್ಲಿಂದ ಅವನ ಪಾಡಿಗೆ ಅವನು ಹೊರಟು ಹೋಗ್ತಾನೆ. ಇಬ್ಬರು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡ ತಕ್ಷಣ ಸುತ್ತಲೂ ಯಾರು ಇಲ್ಲದನ್ನು ಖಚಿತಪಡಿಸ್ಕೊಂಡಂತಹ ಕಾವ್ಯ ಮೆಲ್ಲನೆ ಅನ್ವಿತಾಳ ಕಿವಿಯ ಬಳಿ ಬಂದು ಪಿಸುಗುಡ್ತಾಳೆ. ಹೇ ಅನ್ವಿತಾ, ನಿನ್ಗೆ ಯಾಕೋ ಅನ್ನಿಸ್ತಾ ಇಲ್ವಾ ಈ ಆಫೀಸ್ನಲ್ಲಿ ಏನೋ ಒಂದು ರೀತಿಯ ನಿಗೂಢತೆ ಏನೋ ಇದೆ ಅಂತ? ಅದರಲ್ಲೂ ಆ ಇಬ್ಬರ ನಡುವೆ ಏನೋ ತಪ್ಪಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಕಾವ್ಯ, ಏನಾಯ್ತೀಗ ಎಂದು ಅನ್ವಿತಾ ತನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತಿ ಆಶ್ಚರ್ಯದಿಂದ ಕೇಳಿದ್ಲು. ಅಲ್ಲೇ ಅನ್ವಿತಾ, ಆ ಮ್ಯಾನೇಜರ್ ಶ್ರುತಿಯನ್ನು ನೋಡಿದಾಗ ಅವಳ ಮುಖದ ಮೇಲೆ ಏನೋ ಒಂದು ದೊಡ್ಡ ಮುಖವಾಡ ಧರಿಸಿರೋ ಹಾಗೆ ಭಾಸ ಆಯಿತು. ಸಾಗರ್ ಒಳಗೆ ಬಂದಾಗ ಅವಳು ಅವನನ್ನು ನೋಡಿದ ರೀತಿ, ಸಾಗರ್ ಅವಳಿಗೆ ರೆಸ್ಪಾನ್ಸ್ ಕೊಟ್ಟ ರೀತಿ ನೋಡಿದ್ರೆ ಇವರಿಬ್ಬರ ಮಧ್ಯ ಕೇವಲ ಆಫೀಸ್ ಬಾಸ್ ಎಂಪ್ಲಾಯ್ ಸಂಬಂಧ ಮಾತ್ರ ಅಲ್ಲ, ಅದಕ್ಕಿಂತ ಮಿಗಿಲಾದ ರಹಸ್ಯ ಏನೋ ಇವರಿಬ್ಬರಲ್ಲಿ ಅಡಗಿದೆ ಅಂತ ಕಾವ್ಯ ತನ್ನದೇ ಆದ ಶೈಲಿಯಲ್ಲಿ ಸಂಶಯವನ್ನು ವ್ಯಕ್ತಪಡಿಸಿದ್ಲು. ಹೋ ಹೌದಾ, ಇರಬಹುದು. ನಾವು ಅವರನ್ನು ಮೊದಲ ಬಾರಿಗೆ ಭೇಟಿಯಾಗ್ತಾ ಇರೋದ್ರಿಂದ ನಮ್ಗೆ ಹಾಗೆ ಅನಿಸಿರ್ಬೇಕು ಕಾವ್ಯ. ಈಗ ಅದೆಲ್ಲ ಬಿಡು, ಮೊದಲು ನಮ್ಮ ಕೆಲಸದ ಕಡೆ ಗಮನ ಕೊಡೋಣ ಎಂದು ಅನ್ವಿತಾ ಕಾವ್ಯಾಳನ್ನು ಸಮಾಧಾನಪಡಿಸಿ ಕೆಲಸಕ್ಕೆ ಹಿಡಿದ್ಲು. ಇತ್ತ ಮುಂಜಾನೆ ಋಗ್ವೇದನಿಗೆ ಕಚೇರಿಯಲ್ಲಿ ಒಂದು ಅತ್ಯಂತ ತುರ್ತು ಸಭೆ ಇದ್ದ ಕಾರಣ ಅವನು ಮನೆಯಿಂದ ಅತಿ ಆತುರದಿಂದ ಹೊರಟಿದ್ದನು. ಆದರೆ ಹೊರಡುವ ಮುನ್ನ ಕನಿಷ್ಠ ಪಕ್ಷ ಒಮ್ಮೆಯಾದರೂ ಕೂಡ ಅನ್ವಿತಾಳ ಮುಖವನ್ನು ನೋಡಬೇಕು ಅಂತ ಅವನ ಮನಸ್ಸು ತೀವ್ರವಾಗಿ ಹಂಬಲಿಸ್ತಾ ಇತ್ತು. ಆದರೂ ತನ್ನ ಅಹಂಕಾರವನ್ನು ಬಿಟ್ಕೊಡದ ಅವನು ತನ್ನನ್ನು ತಾನು ಕಷ್ಟಪಟ್ಟು ಶಾಂತಗೊಳಿಸ್ಕೊಂಡು ಕಚೇರಿಗೆ ಬಂದಿದ್ದ. ಅಲ್ಲಿ ಸಭೆ ಮುಗಿದ ತಕ್ಷಣ ದಣಿದಿದ್ದ ಅವನು ತನ್ನ ಐಷಾರಾಮಿ ಕ್ಯಾಬಿನ್ಗೆ ಬಂದು ಕುಳಿತು ತನಗಾಗಿ ಒಂದು ಕಪ್ಪು ಕಾಫಿಯನ್ನು ಆರ್ಡರ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಬ್ಲೇಜರನ್ನು ಧರಿಸಿ ಅತ್ಯಂತ ಪ್ರೊಫೆಷನಲ್ ಹಾಗೂ ಮಾಡರ್ನ್ ಆಗಿದ್ದ ಹುಡುಗಿಯೊಬ್ಬಳು ಕಾಫಿ ಕಪ್ಪನ್ನು ಹಿಡಿದು ಒಳಗೆ ಬರ್ತಾಳೆ. ಕಾಫಿ ತಂದಿದ್ದೀರಾ? ಆದರೆ ಇದನ್ನು ತರಲು ನಿನಗೆ ಯಾರು ಹೇಳಿದ್ರು ಎಂದು ಋಗ್ವೇದ ಗಂಭೀರವಾಗಿ ಕೇಳ್ತಾನೆ. ಅದು ಪ್ಯೂನ್ ತರ್ತಿದ್ದ ಸರ್. ನನಗೆ ನಿಮ್ಮ ಹತ್ರ ಒಂದು ಪ್ರಮುಖವಾದ ಆಫೀಸ್ ಕೆಲಸ ಇತ್ತು, ಆ ಕಾರಣ ನಾನೇ ತರ್ತೀನಿ ಅಂತ ಈಸ್ಕೊಂಡು ಬಂದೆ ಅಂದ್ಲು ಅವಳು ಮುಗುಳ್ನಗುತ್ತಾ. ಸರಿ ಹೇಳು, ಕಚೇರಿಯಲ್ಲಿ ಏನಾಗ್ತಿದೆ? ಜನರಲ್ ಮ್ಯಾನೇಜರ್ ಪ್ರಿಯಾ ಅಂದ ಋಗ್ವೇದ. ಈ ಪ್ರಿಯಾ ಇಡೀ ಸೂರ್ಯವಂಶಿ ಕಂಪನಿಯ ಜನರಲ್ ಮ್ಯಾನೇಜರ್ ಮಾತ್ರ ಅಲ್ಲ, ಋಗ್ವೇದನ ಬಾಲ್ಯದ ಆಪ್ತ ಗೆಳತಿಯೂ ಆಗಿದ್ಲು. ಇವರಿಬ್ಬರ ಸ್ನೇಹ ಕಚೇರಿಯಲ್ಲಿ ಎಲ್ಲರಿಗೂ ತಿಳಿದಿತ್ತು. ಪ್ರಿಯಾ ಬಿಸ್ನೆಸ್ ವಿಷಯಗಳನ್ನು ವಿವರಿಸಿದ್ದಾಗ ಋಗ್ವೇದ ತನ್ನ ಸಿಸ್ಟಮ್ನಲ್ಲಿ ಬಂದ ಹೊಸ ಇಮೇಲ್ಗಳನ್ನು ಪರಿಶೀಲಿಸ್ತಿದ್ದ. ಅದರಲ್ಲಿ ಅನ್ವಿತಾ ಎಂದು ಅಧಿಕೃತವಾಗಿ ಫೈನಾನ್ಸ್ ಇಲಾಖೆಗೆ ಸೇರಿರುವಂತಹ ವರದಿ ಕೂಡ ಇತ್ತು. ಅದನ್ನು ನೋಡ್ತಿದ್ದಂಗೆ ಅವನ ಕೈಗಳು ತಾನಾಗಿಯೇ ಲ್ಯಾಪ್ಟಾಪ್ನಲ್ಲಿ 4ನೇ ಮಹಡಿಯ ಫೈನಾನ್ಸ್ ವಿಭಾಗದ ಲೈವ್ CCTV ಕ್ಯಾಮ್ರಾವನ್ನು ಆನ್ ಮಾಡ್ತವೆ. ಸ್ಕ್ರೀನ್ ಮೇಲೆ ಅನ್ವಿತಾಳ ಮುಖ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅವಳು ಯಾವುದೇ ಆಡಂಬರ ಇಲ್ದಂಗೆ ಅತ್ಯಂತ ಸದ್ದಿಲ್ಲದೆ ತನ್ನ ಕಂಪ್ಯೂಟರ್ ಮುಂದೆ ಕೂತು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾಳೆ. ಕಿಟಕಿಯ ಬೆಳಕು ಅವಳ ಮುಗ್ಧವಾದ ಮುಖದ ಮೇಲೆ ಬೀಳ್ತಾ ಇದೆ.
ಅವಳಂತೂ ಮತ್ತಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದ್ಲು. ಅವಳ ಮುಖವನ್ನು ನೋಡಿದ ಮರುಕ್ಷಣವೇ ಋಗ್ವೇದನ ಮನಸ್ಸಿನಲ್ಲಿದ್ದ ಎಲ್ಲ ಆಯಾಸ, ಕೋಪ ಒಮ್ಮೆಲೆ ಮಾಯವಾಗಿ ಮನಸ್ಸು ಸಂಪೂರ್ಣವಾಗಿ ತಣ್ಣಗಾಯಿತು. ಯಾರೋ ಇದ್ದಕ್ಕಿದ್ದಂತೆ ಹುರಿಯುತ್ತಿರುವ ದಗದಗನೆ ಉರಿಯುವ ಬೆಂಕಿಯ ಮೇಲೆ ತಣ್ಣನೆ ನೀರನ್ನು ಎಸೆದಂತಹ ಅದ್ಭುತ ಅನುಭವ ಅವನಿಗಾಯಿತು. ಅವನು ಪ್ರಪಂಚವನ್ನೇ ಮರೆತು CCTV ಸ್ಕ್ರೀನ್ನಲ್ಲಿ ಕೇವಲ ಅವಳ ಮುಖವನ್ನು ತದೇಕ ಚಿತ್ತದಿಂದ ದಿಟ್ಟಿಸ್ತಾ ಕುಳಿತುಬಿಟ್ಟ. ಅಷ್ಟರಲ್ಲಿ ಮುಂದಿನ ಮೀಟಿಂಗ್ನ ಅಲಾರಾಂ ರಿಂಗ್ ಆಯಿತು. ಆ ಜೋರಾದ ಶಬ್ದಕ್ಕೆ ಅವನು ಒಮ್ಮೆಲೆ ತನ್ನ ಭ್ರಮಲೋಕದಿಂದ ಹೊರಬರ್ತಾನೆ. ಗಾಬರಿಯಿಂದ ಗಡಿಯಾರವನ್ನು ನೋಡಿದಾಗ ಸಮಯ ಆಗಲೇ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಆದರೆ ನಾನು ಕಳೆದ 2 ಗಂಟೆಗಳಿಂದ ನಿರಂತರವಾಗಿ ಕೇವಲ ಅವಳನ್ನೇ ನೋಡುತ್ತಾ ಕುಳಿತಿದ್ದೇನಾ ಎಂದು ಋಗ್ವೇದ ತನ್ನಷ್ಟಕ್ಕೆ ತಾನೇ ತೀವ್ರ ಆಶ್ಚರ್ಯವಾಗಿ ಪಡ್ತಾನೆ. ತಾನು ಒಬ್ಬ ಹುಡುಗಿಯ ಮೋಹಕ್ಕೆ ಒಳಗಾಗುತ್ತಿರುವುದನ್ನು ಅರಗಿಸಿಕೊಳ್ಳಲಾಗದೆ ಕೋಪದಿಂದ ತನ್ನ ಮುಷ್ಟಿಯನ್ನು ಬಿಗಿಯಾಗಿಡ್ಕೊಂಡು ಲಿಫ್ಟ್ ಕಡೆಗೆ ನಡೀತಾನೆ. ಅವನಿಗೆ ಈಗ ಮುಂದಿನ ಕ್ಲೈಂಟ್ಸ್ ಮೀಟಿಂಗಾಗಿ ಹೊರಗಿನ 5 ಸ್ಟಾರ್ ಹೋಟೆಲ್ಗೆ ಹೋಗಬೇಕಾಗಿತ್ತು. ಕೆಳಗೆ ಪ್ರಿಯಾ ಆಗಲೇ ಕಾರಿನ ಬಳಿ ಅವನಿಗಾಗಿ ಕಾಯ್ತಾ ಇದ್ಲು. ಅತ್ತ 4ನೇ ಮಹಡಿಯಲ್ಲಿ. ಬಾ ಅನ್ವಿತಾ, ಈಗ ಲಂಚ್ ಬ್ರೇಕ್ ಆಗಿದೆ, ಬೇಗ ಹೋಗೋಣ, ನನಗೆ ತುಂಬ ಹಸಿವಾಗ್ತಿದೆ ಎಂದು ಕಾವ್ಯ ಸ್ವಲ್ಪ ಸಮಯದಿಂದ ಬಳ್ಳಿಯಂತೆ ನಲುಗ್ತಾ ಇದ್ಲು. ಆದರೆ ಅನ್ವಿತಾ ಮಾತ್ರ ತನ್ನ ಫೈಲ್ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಅವಳನ್ನು 5 ನಿಮಿಷಗಳಿಂದ ಕಾಯಿಸ್ತಾನೆ ಇದ್ಲು. ಅನ್ವಿತಾ, ನೀನು ಈಗಲೇ ಕಂಪ್ಯೂಟರ್ ಆಫ್ ಮಾಡಿ ಹೇಳಿದಿದ್ರೆ ನಾನು ಇಲ್ಲೇ ಇಡೀ ಆಫೀಸ್ ಕೇಳುವ ಹಾಗೆ ಜೋರಾಗಿ ಕೂಗ್ಬಿಡ್ಬೇಕಾಗತ್ತೆ ಅಷ್ಟೇ ಎಂದು ಕಾವ್ಯ ಹೊಟ್ಟೆ ಹಸುವಿನಿಂದ ಮುದ್ದಾಗಿ ಬೆದರಿಕೆ ಹಾಕಿದ್ಲು. ಪ್ರಿಯಾ ಸೂರ್ಯವಂಶಿ ಉದ್ಯಮದ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಯಾಗಿದ್ಲು. ಕಂಪನಿಯ ಪ್ರತಿಯೊಂದು ವಿಭಾಗದ ವ್ಯವಸ್ಥಾಪಕರು ಮೊದಲು ತಮ್ಮ ವರದಿಗಳನ್ನು ಪ್ರಿಯಾಳಿಗೆ ತಂದು ಒಪ್ಪಿಸ್ತಾ ಇದ್ರು. ನಂತರ ಅವಳು ಅವುಗಳನ್ನು ಸೂಕ್ತವಾಗಿ ಪರಿಶೀಲಿಸಿ ಋಗ್ವೇದನ ಗಮನಕ್ಕೆ ಕೂಡ ತರ್ತಾ ಇದ್ಲು. ಸರ್, ಈ ಪ್ರಮುಖ ಫೈಲ್ಗಳಿಗೆ ನಿಮ್ಮ ಸಹಿ ಬೇಕಾಗಿತ್ತು ಎನ್ನುತ್ತಾ ಪ್ರಿಯಾ 4-5 ಮುಖ್ಯವಾದ ಫೈಲ್ಗಳನ್ನು ಋಗ್ವೇದನ ಮುಂದೆ ಇಡ್ತಾಳೆ. ಋಗ್ವೇದ ತನ್ನ ಒಂದು ಕಪ್ ಕಾಫಿಯನ್ನು ಕುಡಿಯುತ್ತಾ ಅತ್ಯಂತ ಏಕಾಗ್ರತೆಯಿಂದ ಫೈಲ್ಗಳನ್ನು ಓದುತ್ತಾ ಸಹಿ ಹಾಕೋಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಪ್ರಿಯಾ ತನ್ನ ಕೆಲಸವನ್ನೆಲ್ಲ ಮರೆತು ಕೇವಲ ಅವನನ್ನೇ ರೋಮಾಂಚನದಿಂದ ನೋಡ್ತಾ ಇದ್ಲು. ಮುಂಜಾನೆಯ ಸಭೆಯ ಗಡಿಬಿಡಿಯಲ್ಲಿ ಅವನ ಕೂದಲು ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು. ಬ್ಲೇಸರನ್ನು ಬಿಚ್ಚಿ ತನ್ನ ಹಿಂದಿನ ಕುರ್ಚಿಯ ಮೇಲೆ ಇಟ್ಟಿದ್ರಿಂದ ಅವನ ಬಿಳಿ ಶರ್ಟ್ನ ತೋಳುಗಳು ಮೊಣಕೈವರೆಗೂ ಮಡಚಲಾಗಿತ್ತು. ಆ ರಗಡ್ ಲುಕ್ನಲ್ಲಿ ಋಗ್ವೇದ ಅತ್ಯಂತ ಸುಂದರವಾಗಿ ಮತ್ತು ಆಕರ್ಷಕವಾಗಿಯೇ ಕಾಣ್ತಾ ಇದ್ದ. ವಾಸ್ತವವಾಗಿ ಪ್ರಿಯಾ ಕೂಡ ಸೌಂದರ್ಯದಲ್ಲಿ ಯಾರಿಗೂ ಕಡಿಮೆ ಇಲ್ಲ. ಇಡೀ ಸೂರ್ಯವಂಶಿ ಆಫೀಸ್ನಲ್ಲೇ ಅವಳೇ ಅತ್ಯಂತ ಸುಂದರವಾದ ಮತ್ತು ಸ್ಟೈಲಿಶ್ ಆದ ಹುಡುಗಿ ಕೂಡ ಆಗಿದ್ಲು. ಕೆಲಸದ ವಿಷಯದಲ್ಲೂ ಅಷ್ಟೇ ವೃತ್ತಿಪರತೆ ಹೊಂದಿದ್ದ ಅವಳು ಅತ್ಯಂತ ಜವಾಬ್ದಾರಿಯುತ, ಪ್ರತಿಯೊಂದರಲ್ಲೂ ಜವಾಬ್ದಾರಿಯನ್ನು ಸಮಯಕ್ಕೆ ತಕ್ಕಂತೆ ಸರಿಯಾಗಿ ಪೂರ್ಣಗೊಳಿಸ್ತಿದ್ದಂಥವಳು. ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ವರ್ಕ್ ಮಾಡೋಳು. ಕಚೇರಿಯಲ್ಲಿ ಎಲ್ಲರೂ ಅವಳಿಗೆ ಗೌರವವನ್ನು ನೀಡ್ತಾರೆ. ಇದೇ ಕಾರಣಕ್ಕೆ ಋಗ್ವೇದನ ಸಂಪೂರ್ಣ ವಿಶ್ವಾಸವನ್ನು ಗೆಲ್ಲಲು ಅವಳಿಗೆ ಹೆಚ್ಚು ಸಮಯ ಏನೂ ಹಿಡಿಲಿಲ್ಲ. ಪ್ರಿಯಾ ಅತ್ಯಂತ ಶ್ರೀಮಂತ ಮತ್ತು ಪ್ರಸಿದ್ಧ ಕುಟುಂಬದಿಂದ ಬಂದವಳಾಗಿದ್ಲು. ಋಗ್ವೇದನ ಮೇಲಿನ ತನ್ನ ಗುಪ್ತ ಪ್ರೀತಿ ಕಾರಣಕ್ಕಾಗಿಯೇ ಅವಳು ಅವನ ಕಂಪನಿಯಲ್ಲಿ ಕೆಲಸ ಮಾಡೋಕು ಅಂತಲೂ ನಿರ್ಧರಿಸ್ತಾಳೆ. ಆದರೆ ಇಲ್ಲಿಯವರೆಗೆ ಅವಳು ಎಂದಿಗೂ ಕೂಡ ಕಚೇರಿಯ ವ್ಯಾಪ್ತಿ ಮೀರಿ ಋಗ್ವೇದನ ಹತ್ತಿರ ಹೋಗಲು ಯಾವತ್ತೂ ಕೂಡ ಪ್ರಯತ್ನಿಸಿರಲಿಲ್ಲ. ಆಫೀಸ್ನಲ್ಲಿ ಯಾವಾಗಲೂ ಒಬ್ಬ ಪಕ್ಕಾ ವೃತ್ತಿಪರ ಜನರಲ್ ಮ್ಯಾನೇಜರ್ ಆಗಿಯೇ ಮಾತಾಡ್ತಾ ಇದ್ಲು. ಇದನ್ನು ತಗೋ, ಹಾಗೆ ಇದು ಹೊಸದಾಗಿ ಕೆಲಸಕ್ಕೆ ಸೇರಿರುವ ಉದ್ಯೋಗಿಗಳ ಪಟ್ಟಿಯನ್ನು ನನಗೆ ಕೊಡು. ಋಗ್ವೇದ ಫೈಲ್ಗಳಿಗೆ ಸಹಿ ಹಾಕಿ ಕೊಡುತ್ತಾ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ. ಅವನ ಆ ಗಂಭೀರ ಶಬ್ದಕ್ಕೆ ಪ್ರಿಯಾ ಇದ್ದಕ್ಕಿದ್ದಂತೆ ತನ್ನ ಪ್ರೇಮ ಲೋಕದಿಂದ ಹೊರಬಂದು ಪ್ರಜ್ಞೆಗೆ ಬರ್ತಾಳೆ. ಸರಿ ಸರ್, ತಂದೆ ಸರ್ ಅಂತ ಹೇಳಿ ಲಿಸ್ಟನ್ನು ಈಗಾಗಲೇ ನಿಮಗೆ ಇಮೇಲ್ ಮಾಡಿದ್ದೀನಿ ಎನ್ನುತ್ತಾ ಪ್ರಿಯಾ ಫೈಲ್ಗಳನ್ನು ತೆಗೆದುಕೊಂಡು ಸದ್ದಿಲ್ಲದೆ ಕ್ಯಾಬಿನ್ ಹೊರಗೆ ಹೋಗ್ತಾಳೆ. ಇತ್ತ 4ನೇ ಮಹಡಿಯಲ್ಲಿ ಕಾವ್ಯಾಳ ಹಸುವಿನ ಗಲಾಟೆ ಬೇಸತ್ತು ಅನ್ವಿತಾ ಕೊನೆಗೂ ಎದ್ಲು. ಮೊದಲ ದಿನವೇ ಕೆಲಸ ಸಿಗ್ತದೆ ಅಂತ ತಿಳಿಯದ ಕಾರಣ ಅವಳು ಮನೆಯಿಂದ ಅಡುಗೆ ಒಂದು ಬಾಕ್ಸ್ ಅಂದರೆ ಲಂಚ್ ಬಾಕ್ಸನ್ನು ತಂದಿರಲಿಲ್ಲ. ಇಬ್ಬರು ಒಟ್ಟಿಗೆ 4ನೇ ಮಹಡಿಯ ಒಂದು ಕ್ಯಾಂಟೀನ್ಗೆ ಅಂತ ಬರ್ತಾರೆ. ಅಷ್ಟರಲ್ಲಿ ಅನ್ವಿತಾಳ ಫೋನ್ ಕೂಡ ಜೋರಾಗಿ ರಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಸ್ಕ್ರೀನ್ ಮೇಲೆ ಅಮ್ಮನ ಹೆಸರು ಕೂಡ ಮೂಡಿ ಬಂದಿತ್ತು. ಕಾವ್ಯ, ನೀನು ನಡಿ, ನಾನು ಒಂದೇ ನಿಮಿಷ, ನಾನು ಇಲ್ಲೇ ನಿಂತು ಫೋನ್ ಮಾತಾಡಿ ಬಂದುಬಿಡ್ತೀನಿ ಅಂತ ಅನ್ವಿತಾ ಕಾವ್ಯಾಳನ್ನು ಮುಂದೆ ಕಳಿಸಿ ಫೋನನ್ನು ಆನ್ ಮಾಡ್ತಾಳೆ. ಹೇಳಿ ಅಮ್ಮ ಅಂದ್ಲು ಅನ್ವಿತಾ ಅತ್ಯಂತ ಮೃದುವಾಗಿ. ಮಗಳೇ, ಮಧ್ಯಾಹ್ನ ಆಯ್ತಲ್ವಾ, ಹಾಗಾಗಿ ಮನೆಗೆ ಊಟಕ್ಕೆ ಬರ್ತೀಯಲ್ವಾ ಮಗು ಎಂದು ಅಮ್ಮ ಕಾಳಜಿಯಿಂದ ಕೇಳಿದರು. ಕ್ಷಮಿಸಿ ಅಮ್ಮ, ಇಂದಿನಿಂದಲೇ ನಮ್ಮನ್ನು ಕೆಲಸಕ್ಕೆ ತೆಗೆದುಕೊಂಡಿರೋದ್ರಿಂದ ಹಾಗಾಗಿ ನಾನು ಆಫೀಸ್ನಲ್ಲೇ ಇರಬೇಕಾಯಿತು. ನಿಮಗೆ ಮುಂಚಿತವಾಗಿ ಹೇಳಲು ನನಗೆ ಸಮಯನೇ ಸಿಗಲಿಲ್ಲ ಅಮ್ಮ. ಅನ್ವಿತಾ ಬೇಸರದಿಂದ
ಅಯ್ಯೋ, ಹೌದಾ ಮಗಳೇ, ತುಂಬ ಸಂತೋಷ, ಕಂಗ್ರ್ಯಾಚುಲೇಷನ್. ಆದರೆ ನೀನು ಮುಂಜಾನೆ ಅವಸರದಲ್ಲಿ ಊಟದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಲಿಲ್ವಲ್ಲ ಮಗು? ಹಸಿದಿರ್ತೀಯ ಅಲ್ವಾ ನೀನು? ನಾನು ಡ್ರೈವರ್ ಕೈಯಲ್ಲಿ ಈಗಲೇ ಮನೆ ಅಡುಗೆಯನ್ನು ಆಫೀಸಿಗೆ ಕಳಿಸ್ಕೊಡ್ಲಾ ಅಂದರು ಅಮ್ಮ ತಾಯಿಯ ಪ್ರೀತಿಯಿಂದ. ಇಲ್ಲ ಇಲ್ಲ ಅಮ್ಮ, ಬೇಡ. ಆದರೆ ಇಲ್ಲಿ ಕಚೇರಿಯಲ್ಲಿ ನಾನು ನಿಮ್ಮ ಸೊಸೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಈಗ ಡ್ರೈವರ್ ಬಂದರೆ ಎಲ್ಲರಿಗೂ ತಿಳಿದು ಹೋಗುತ್ತೆ. ಬೇಡ ಅಮ್ಮ ಎಂದು ಅನ್ವಿತಾ ಗಾಬರಿಯಿಂದ ಕೈಯನ್ನು ಚಡಪಡಿಸುತ್ತಾ ಸತ್ಯವನ್ನು ನೆನಪಿಸಿದ್ಲು. ಹೋ ಶೆಟ್, ಹೌದಲ್ವಾ? ವೇದ್ ಕಟ್ನಿಟ್ಟಾಗಿ ಹೇಳಿದ್ದಾನಲ್ವಾ? ಸರಿ, ಬೇಜಾರು ಮಾಡ್ಕೋಬೇಡ ಮಗಳೇ. ಇವತ್ತು ಕಚೇರಿಯ ಕ್ಯಾಂಟೀನಲ್ಲೇ ಊಟ ಮಾಡ್ಕೋ, ಹಸಿವಿನಿಂದ ಇರಬೇಡ. ನಮ್ಮ ಕಂಪನಿಯ ಕ್ಯಾಂಟೀನಲ್ಲಿ ಎಲ್ಲ ತರಹದ ಆಹಾರ ಸಿಗ್ತದೆ, ತುಂಬ ರುಚಿಯಾಗಿಯೂ ಇರ್ತದೆ ಎಂದು ಅಮ್ಮ ಸಮಾಧಾನ ಪಡಿಸ್ತಾರೆ. ಹಾಂ ಸರಿ ಅಮ್ಮ, ನಾನು ಇಲ್ಲೇ ಊಟ ಮಾಡ್ಕೊಳ್ತೀನಿ ಎಂದು ಅನ್ವಿತಾ ಫೋನ್ ಕಟ್ ಮಾಡಿ ನಿಟ್ಟುಸಿರು ಬಿಡ್ತಾಳೆ. ಅವಳು ತಿರುಗಿ ಕ್ಯಾಂಟೀನ ಆವರಣವನ್ನು ನೋಡಿದಾಗ ಅಲ್ಲಿ ಆಶ್ಚರ್ಯ ಆಗುತ್ತೆ ಅವಳಿಗೆ. ಇದು ಸಾಮಾನ್ಯ ಕ್ಯಾಂಟೀನ್ ಅಂತ ಇರಲಿಲ್ಲ, ಬದಲಿಗೆ ಒಂದು ಐಷಾರಾಮಿ 5 ಸ್ಟಾರ್ ಹೋಟೆಲ್ನಂತೆಯೇ ಕಂಗೊಳಿಸ್ತಾ ಇತ್ತು. ಅಷ್ಟೇ ಅಲ್ಲದೆ ಸೂರ್ಯವಂಶಿ ಕಂಪನಿಯ ಸಿಬ್ಬಂದಿಗೆ ಅಲ್ಲಿನ ಊಟ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದಲೂ ಉಚಿತವಾಗಿತ್ತು. ಕಾವ್ಯಾಳನ್ನು ನೋಡಿ ನಗುತ್ತಾ ಕಡೆಗೆ ನಡೆದ್ಲು. ರಾತ್ರಿಯ ಊಟದ ನಂತರ ಮನೆಯವರೆಲ್ಲರೂ ಕೂಡ ಅಜಾರದಲ್ಲಿ ಒಟ್ಟಿಗೆ ಕುಳಿತು ಹರಟೆ ಹೊಡಿತಿದ್ದಾರೆ. ಇದು ಮನೆಯಲ್ಲಿರುವಂತಹ ಸಂದರ್ಭ. ಅನ್ವಿತಾ ಕೂಡ ಇಷ್ಟು ದಿನದ ಎಲ್ಲ ಸಂಕೋಚವನ್ನು ಬದಿಗಿಟ್ಟು ಕುಟುಂಬದ ಎಲ್ಲರೊಂದಿಗೆ ನಗುತ್ತಾ ಮುಕ್ತವಾಗಿ ಮಾತಾಡ್ತಾ ಅವರೊಳಗೊಬ್ಳು ಆಗಿದ್ಲು. ಅವಳ ನಗು ಇಡೀ ಹಜಾರದ ರಂಗನ್ನು ಹೆಚ್ಚಿಸಿತು. ಇತ್ತ ಋಗ್ವೇದ ತನ್ನ ಫೋನನ್ನು ಕೈಯಲ್ಲಿ ಹಿಡ್ಕೊಂಡು ಯಾವುದೋ ಅತ್ಯಂತ ಪ್ರಮುಖವಾದ ಬಿಸ್ನೆಸ್ ಮೀಟಿಂಗ್ನ ಒಂದು ವರ್ಕಲ್ಲಿ ನಿರತರಾಗಿರುವಂತೆ ನಟಿಸ್ತಾ ಇದ್ದ. ಆದರೆ ವಾಸ್ತವವಾಗಿ ಆ ಕಳ್ಳ ಅವನ ಕಣ್ಣುಗಳನ್ನು ಫೋನ್ ಸ್ಕ್ರೀನ್ ಮೇಲೆ ಇರಲಿಲ್ಲ. ಅವನು ಫೋನ್ ಮರೆಯಲ್ಲಿ ಅತ್ಯಂತ ರಹಸ್ಯವಾಗಿ ಕಣ್ಣು ಮಿಟುಕಿಸದೆ ಅನ್ವಿತಾಳ ಮುಖವನ್ನೇ ನೋಡುತ್ತಾ ಅವಳ ನಗುವನ್ನು ಸವಿತಾ ಇದ್ದ. ಅಣ್ಣನ ಕಳ್ಳ ನೋಟವನ್ನು ಅಲ್ಲೇ ಕುಳಿತಿರುವಂತಹ ಸರ್ವೇಶ್ ರೇಡಿಯೋ ತರಂಗದಂತೆ ತಕ್ಷಣವೇ ಕ್ಯಾಚ್ ಮಾಡ್ತಾನೆ. ಆದರೆ ಜಗತ್ತಿಗೆ ಸಿಂಹದಂತಿರೋ ಋಗ್ವೇದನನ್ನು ಎಲ್ಲರ ಮುಂದೆ, ಅದರಲ್ಲೂ ಅಪ್ಪನೆದುರು ನೇರವಾಗಿ ಕೀಟ್ಲೆ ಮಾಡೋಕ್ಕೆ ಅವನಿಗೆ ಎಷ್ಟು ತಾನೇ ಧೈರ್ಯ ಬಂದಿತ್ತು. ಅದಕ್ಕೆ ಅವನು ಒಂದು ಉಪಾಯ ಮಾಡಿ ತಕ್ಷಣವೇ ತನ್ನ ಫೋನಿಂದ ಪಕ್ಕದಲ್ಲೇ ಕುಳಿತಿದ್ದ ಸೃಷ್ಟಿಗೆ ಮೆಸೇಜ್ ಕಳಿಸಿ ವಿಷಯ ಮುಟ್ಟಿಸ್ತಾನೆ. ಮೆಸೇಜ್ ನೋಡಿದ ಸೃಷ್ಟಿ ಸರ್ವೇಶ್ ಒಬ್ಬರನ್ನೊಬ್ಬರು ನೋಡಿ ತುಂತರದಿಂದ ಮುಗುಳ್ನಕ್ಕು. ಸೃಷ್ಟಿ ತಕ್ಷಣವೇ ಹಿರಿಯರು ಹೂಡಿದ ಪ್ಲ್ಯಾನನ್ನು ಜಾರಿಗೆ ತರಲು ಸಕಾಲ ಅಂತ ನಿರ್ಧರಿಸಿ, ಅಮ್ಮ, ಚಿಕ್ಕಮ್ಮ ಎಂದು ಎಲ್ಲರ ಗಮನ ಸೆಳೆಯುವಂತೆ ಜೋರಾಗಿ ಕರೆದ್ಲು. ಹಾಂ ಹೇಳಮ್ಮ ಸೃಷ್ಟಿ, ಏನಾಯಿತು ಅಂದರು ಅಮ್ಮ. ಅಲ್ಲ ಅಮ್ಮ, ಇವತ್ತು ಬೆಳಗ್ಗೆ ನೀನು ನನ್ನ ಅಣ್ಣ ಮತ್ತು ಅತ್ತಿಗೆಯನ್ನು ಎಲ್ಲೋ ಪ್ರತ್ಯೇಕವಾಗಿ ಕಳಿಸ್ಕೊಡ್ಬೇಕು, ಅವರಿಬ್ರಿಗೂ ಸಮಯ ಕೊಡಬೇಕು ಅಂತ ಏನೋ ದೊಡ್ಡ ದೊಡ್ಡ ಪ್ಲ್ಯಾನ್ ಬಗ್ಗೆ ಹೇಳ್ತಾ ಇದ್ದೀರಿ ಅಲ್ವಾ? ಅವನೀಗ ಇಲ್ಲೇ ಇದ್ದಾನಲ್ಲ, ಹೇಳು ಅಂತ ಸೃಷ್ಟಿ ಎಲ್ಲರ ಮುಂದೆ ಬಾಂಬನ್ನೇ ಸಿಡಿಸ್ಬಿಟ್ಲು. ಸೃಷ್ಟಿಯ ಆ ಮಾತನ್ನು ಕೇಳ್ತಿದ್ದಂಗೆ ಋಗ್ವೇದ ಮತ್ತು ಅನ್ವಿತಾ ಇಬ್ಬರಿಗೂ ಕೂಡ ಒಮ್ಮೆಲೆ ಜೋರಾಗಿ ಕರೆಂಟ್ ಶಾಕ್ ಹೊಡೆದಂಗೆ ಆಗೋಯ್ತು. ಅವರಿಬ್ಬರು ಗಾಬರಿಯಿಂದ ಮೊದಲು ಸೃಷ್ಟಿಯನ್ನು ನೋಡಿದ್ರು, ಆಮೇಲೆ ಅಮ್ಮನನ್ನು ನೋಡಿದ್ರು. ನಂತರ ತಡಬಡಾಯಿಸುತ್ತಾ ಒಬ್ಬರನ್ನೊಬ್ಬರು ಮುಜುಗರದಿಂದ ನೋಡ್ಕೊಳ್ತಾ ಇದ್ದಾರೆ. ಆ ಮುಗ್ಧ ಜೀವಿಗಳು ಎಷ್ಟು ತೀವ್ರ ಗೊಂದಲಕ್ಕೆ ಒಳಗಾದ್ರು ಅಂದರೆ, ತಾವೀಗ ನಿಖರವಾಗಿ ಯಾರನ್ನ ನೋಡಬೇಕು, ಏನು ಮಾಡಬೇಕು, ಏನು ಮಾತಾಡಬೇಕು ಅಂತ ಅವರಿಗೆ ಆ ಕ್ಷಣ ತಿಳಿದೇ ಇರೋ ಥರ ಆಗೋಯ್ತು. ಹೋ ಹೌದು ಸೃಷ್ಟಿ, ನೀನು ಸರಿಯಾಗಿ ಸಮಯಕ್ಕೆ ನೆನಪಿಸಿದ್ಯಾ, ತುಂಬ ಥ್ಯಾಂಕ್ಸ್, ಒಳ್ಳೆಯದಾಯಿತು. ನಾನು ಕೂಡ ಈಗ ಅದನ್ನೇ ಎಲ್ಲರ ಮುಂದೆ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ ಎಂದರು ಅಮ್ಮ ಮುಖದಲ್ಲಿ ದೃಢವಾದ ತೀರ್ಮಾನದೊಂದಿಗೆ. ಅಲ್ಲಿಯೇ ಕುಳಿತಿದ್ದ ಅಪ್ಪ ಆಶ್ಚರ್ಯದಿಂದ, ಹೌದಾ, ನನಗೂ ಅದನ್ನೇ ಹೇಳಲು ಬಯಸಿದ್ಯಾ, ಏನದು ವಿಷಯ ಅಂತ ಕೇಳಿದ್ರು. ಋಗ್ವೇದ ತನ್ನ ಗಂಭೀರತೆಯನ್ನು ಮರಳಿ ತಂದುಕೊಳ್ಳುತ್ತಾ, ಅಷ್ಟಕ್ಕೂ ಏನಾಗಿದೆ ಅಮ್ಮ, ಇಲ್ಲಿ ಏನು ವಿಷಯ ಎಂದು ಕಣ್ಣು ಸಣ್ಣಗೆ ಮಾಡಿ ಕೇಳ್ತಾ ಇದ್ದಾನೆ. ಅಯ್ಯೋ, ನನ್ನ ಮಾತು ಸ್ವಲ್ಪ ಕೇಳಿ. ಒಮ್ಮೆಗೆ ಎಲ್ಲರೂ ಕೂಡ ಎಷ್ಟೊಂದು ಪ್ರಶ್ನೆಗಳನ್ನು ಕೇಳಿದರೆ ಹೇಗೆ? ನಾನೇನು ದೊಡ್ಡ ವಿಷಯ ಏನು ಹೇಳ್ತಾ ಇಲ್ಲ ಎನ್ನುತ್ತಾ ಅಮ್ಮ ಎಲ್ಲರನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ. ನಮ್ಮ ಋಗ್ವೇದನ ಒಂದು ಹೊಸ ಐಷಾರಾಮಿ ಬಂಗಲೆ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದೇವೆ. ಇವರಿಬ್ಬರು ಅಂದರೆ ಋಗ್ವೇದ ಮತ್ತು ಅನ್ವಿತಾ ಕೆಲವು ದಿನಗಳ ಮಟ್ಟಿಗೆ ಅಲ್ಲಿಗೆ ಹೋಗಿ ಒಟ್ಟಿಗೆ ವಾಸಿಸೋದು ಇಬ್ಬರ ಭವಿಷ್ಯಕ್ಕೂ ಒಳ್ಳೆಯದು. ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಮತ್ತು ಪ್ರೈವಸಿ ಸಿಗುತ್ತೆ. ಅಮ್ಮನ ಈ ಮಾತು ಕೇಳಿದ ತಕ್ಷಣ ಅನ್ವಿತಾಳಿಗೆ ಒಮ್ಮೆಲೆ ಆಘಾತ, ಶಾಕ್ ಆಯಿತು. ಅಹಂಕಾರದ ರಾಕ್ಷಸನಂತಿರುವ ಈ ವ್ಯಕ್ತಿಯೊಂದಿಗೆ, ಅದು ಇಡೀ ಜಗತ್ತನ್ನೇ ಮರೆತು ಆ ಒಂಟಿ ಬಂಗಲೆಯಲ್ಲಿ ಅವರ ಜೊತೆ ಏಕಾಂಗಿಯಾಗಿರಬೇಕು ಅಂತ ಯೋಚಿಸ್ತಿದ್ದಂತೆ ಅವಳ ಶರೀರದಲ್ಲೊಂದು ನಡುಕ ಅನ್ನೋದು ಶುರುವಾಯಿತು.
ಅತ್ತ ಋಗ್ವೇದನ ಮುಖ ಕೂಡ ತಕ್ಷಣವೇ ಗಂಭೀರವಾಯಿತು. ಅಮ್ಮ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಬೇರೆ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ, ನನಗಾಗೋದಿಲ್ಲ, ಇದೆಲ್ಲ ಅನಾಗತ್ಯ ಅಂತ ಹೇಳಿ ಕಠಿಣವಾಗಿ ಹೇಳಿದವನೇ ತನ್ನ ಫೋನನ್ನು ತೆಗೆದುಕೊಂಡು ನೇರವಾಗಿ ಎದ್ದು ಯಾರ ಮಾತಿಗೂ ಕಾಯದೆ ಮುಂದೆ ಮಾತಾಡದೆ ಮೇಲಿನ ತನ್ನ ಕೋಣೆಗೆ ಹೊರಟು ಹೋಗ್ತಾನೆ. ಅವನು ಹೋದ ತಕ್ಷಣ ಅನ್ವಿತಾ ಕೂಡ ಅತ್ಯಂತ ವಿನಯದಿಂದ, ಹೌದಮ್ಮ, ನನಗೆ ಮೊದಲಿಂದಲೂ ಅಷ್ಟೇ, ಅಂದರೆ ಸ್ವಂತ ಕುಟುಂಬ ಅನ್ನೋದು ಇಲ್ವೇ ಇಲ್ವಲ್ವಾ, ಈಗ ನಿಮ್ಮೆಲ್ಲರ ರೂಪದಲ್ಲಿ ನನಗೆ ಇಷ್ಟು ದೊಡ್ಡ ಸಂಸಾರ ಸಿಕ್ಕಿದೆ, ದಯವಿಟ್ಟು ನನ್ನನ್ನು ನಿಮ್ಮಿಂದ ದೂರ ಕಳಿಸೋ ಪ್ರಯತ್ನ ಮಾಡಬೇಡಿ ಅಮ್ಮ ಎಂದು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡ್ಳು. ಅನ್ವಿತಾ ಮಗಳೇ, ನೀನು ಅಂದ್ಕೊಳ್ತಾ ಇರೋದು ತಪ್ಪು, ನಾವೆಲ್ಲರೂ ನಿನ್ನ ಜೊತೆ ಶಾಶ್ವತವಾಗಿ ಇದ್ದೇ ಇರ್ತೇವೆ ಅಂತ ಅಮ್ಮ ಅವಳ ಕೈ ಹಿಡಿದು ಪ್ರೀತಿಯಿಂದ ವಿವರಿಸಿದರು. ಆದರೆ ಮಗಳೇ, ಮದುವೆಯಾದ ಮೇಲೆ ನೀವಿಬ್ಬರು ಒಬ್ರಿಗೊಬ್ರು ಸೂಕ್ತ ಸಮಯ ಕೊಡಬೇಕಾಗಿರೋದು ಬಹಳ ಮುಖ್ಯ. ಸಂಸಾರದ ಜವಾಬ್ದಾರಿ ತಿಳಿಬೇಕಲ್ವಾ. ಈಗ ನೀವಿಬ್ಬರನ್ನ ನೋಡ್ತಿದ್ರೆ ಕಣ್ಣೆದುರು ನಿಂತು ಸರಿಯಾಗಿ ಮಾತಾಡೋದು ಇಲ್ವೇನೋ ಅಂತ ನನಗೂ ಅನ್ನಿಸ್ತಾ ಇದೆ. ಅಮ್ಮನ ಆ ಒಂದು ನೇರ ತೀಕ್ಷ್ಣವಾದ ಮಾತಿಗೆ ಅನ್ವಿತಾ ಮರು ಮಾತನಾಡದೆ ನಿಧಾನವಾಗಿ ತಲೆಯನ್ನು ತಗ್ಗಿಸ್ತಾಳೆ. ನೋಡು ಮಕ್ಕಳೇ, ನಾನು ನಿನ್ನನ್ನು ಶಾಶ್ವತವಾಗಿ ಅಲ್ಲಿ ಕಳಿಸ್ಕೊಡ್ತಾ ಇಲ್ಲ, ಕೇವಲ ಒಂದೇ ಒಂದು ತಿಂಗಳಷ್ಟೇ ಅಲ್ಲಿ ಇಬ್ಬರು ಪ್ರತ್ಯೇಕವಾಗಿದ್ದು ಒಬ್ರನ್ನೊಬ್ರು ಹತ್ರದಿಂದ ಅರ್ಥ ಮಾಡ್ಕೊಳ್ಳಿ. ಈಗ ಮದುವೆ ಆದವರಿಗೆ ಒಂದು ಪ್ರೈವಸಿ ಅನ್ನೋದು ಬೇಕಲ್ವಾ. ನಿಮ್ಮ ಹೊಸ ಸಂಬಂಧಕ್ಕೆ ಒಂದು ಒಳ್ಳೆ ಸಮಯ ಕೊಡಿ. ಮದುವೆ ಆದ ಆರಂಭದಲ್ಲಿ ನೀವಿಬ್ಬರು ಹೀಗೆ ದೂರ ಸರಿಯಲು ಪ್ರಾರಂಭಿಸಿದ್ರೆ ಮುಂದಿನ ಜೀವನ ತುಂಬ ಕಷ್ಟ ಆಗ್ಬಿಡುತ್ತಲ್ವಾ ಅಂದರು ಅಮ್ಮ ಕಾಳಜಿಯಿಂದ. ಆದರೆ ಅಮ್ಮ ಅದು ಅವರು ಅಂತ ಅನ್ವಿತಾ ಋಗ್ವೇದನಲ್ಲಿರುವಂತಹ ಕೋಪ, ಆ ಒಂದು ಸಿಡುಕತನದ ಬಗ್ಗೆ ಹೇಳೋಕ್ಕೆ ತಡಬಡಾಯಿಸಿದ್ಲು. ಆ ಋಗ್ವೇದನ ಬಗ್ಗೆ ನೀನೇನು ಚಿಂತಿಸಬೇಡ ಮಗಳೇ, ಅವನಿಗೆ ಹೇಗೆ ಹೇಳೊಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಅದನ್ನು ನೋಡ್ಕೊಳ್ತೀನಿ ಅಂತ ಅಮ್ಮ ಧೈರ್ಯ ತುಂಬಿದ್ರು. ಅಲ್ಲಿಯೇ ಇದ್ದ ಅಪ್ಪ ಕೂಡ ಪ್ರೀತಿಯಿಂದ, ಹೌದು ಮಗಳೇ, ನೀನು ಯಾವುದೇ ಆತಂಕವಿಲ್ಲದೆ ನಿಶ್ಚಿಂತೆಯಾಗಿರು. ಆ ಹೊಸ ಬಂಗಲೆಯಿಂದ ನಮ್ಮ ಈ ಮನೆ ಕೇವಲ ಒಂದು 10 ನಿಮಿಷದ ದಾರಿ ಅಷ್ಟೇ. ಮಧ್ಯದಲ್ಲಿ ಆ ಪ್ರಸಿದ್ಧ ದೇವಸ್ಥಾನವೂ ಬರ್ತದೆ. ನಾವೇನು ನಿಮ್ಮಿಂದ ತುಂಬ ದೂರ ಇರೋದಿಲ್ಲ ಅಂತ ಹೇಳಿ ಸಮಾಧಾನ ಪಡಿಸ್ತಾರೆ. ಅನ್ವಿತಾಳಿಗೆ ಬೇರೆ ದಾರಿ ಕಾಣದೆ ನಿಧಾನವಾಗಿ ಒಪ್ಪಿಗೆಯ ಸೂಚಕವಾಗಿ ತಲೆ ಆಡಿಸಿದ್ಲು. ಅಷ್ಟರಲ್ಲಿ ವಾತಾವರಣವನ್ನು ತಿಳಿಗೊಳಿಸಲು ಬಂದ ಸೃಷ್ಟಿ, ಆದರೂ ಅತ್ತಿಗೆ, ನೀವಿಬ್ಬರು ಅಲ್ಲಿಗೆ ಹೋದರೆ ನಾವು ನಿಮ್ಮನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀವಿ ಗೊತ್ತಾ ಅಂತ ಹೇಳಿ ಮುದ್ದಾಗಿ ಮುಖ ತಿರುಗಿಸಿದ್ಲು. ಹೌದತ್ತಿಗೆ, ನಾನು ಕೂಡ ತುಂಬ ಮಿಸ್ ಮಾಡ್ಕೊಳ್ತೀನಿ. ಅದಕ್ಕೆ ಪ್ರತಿಯಾಗಿ ನೀವಿಲ್ಲಿರುವ ಕೊನೆಯ ಕೆಲವು ದಿನಗಳಾದರೂ ಎಂಜಾಯ್ ಮಾಡೋಣ. ಬನ್ನಿ, ಈಗಲೇ ಎಲ್ಲರೂ ಸೇರಿ ಮಜವಾದ ಒಂದು ಗೇಮನ್ನು ಆಡೋಣವಾ ಎಂದು ಸರ್ವೇಶ್ ಉತ್ಸಾಹದಿಂದ ಹೇಳ್ತಾನೆ. ಹೌದೌದು, ಬೇಗ ಬನ್ನಿ ಅತ್ತಿಗೆ ಎನ್ನುತ್ತಾ ಸೃಷ್ಟಿ ಅನ್ವಿತಾಳಿಗೆ ಯೋಚಿಸಲು ಒಂದು ಕ್ಷಣವೂ ಸಮಯ ಕೊಡದೆ ಅವಳ ಕೈ ಹಿಡಿದು ಗೇಮ್ ಆಡಲು ಅಜಾರಕ್ಕೆ ಮಧ್ಯಕ್ಕೆ ಎಳೆದುಕೊಂಡು ಹೋಗ್ತಾಳೆ. ಅವರ ಆ ಮುಗ್ಧ ತುಂಟತನವನ್ನು ನೋಡಿ ಅನ್ವಿತಾ ಕೂಡ ತನ್ನೆಲ್ಲ ಆತಂಕವನ್ನು ಮರೆತು ನಗುತ್ತಾ ಅವರ ಜೊತೆ ಹೆಜ್ಜೆ ಹಾಕಿದ್ಲು. ಇತ್ತ ಕೆಳಗೆ ಎಲ್ಲರನ್ನ ಒಪ್ಪಿಸಿದ ಅಮ್ಮ ಈಗ ಅಸಲಿ ಕೆಲಸ ಬಾಕಿ ಇದೆ ಎಂದುಕೊಂಡು ನಿಧಾನವಾಗಿ ಮೆಟ್ಟಿಲುಗಳನ್ನು ಹತ್ತಿ ಋಗ್ವೇದನ ಒಂದು ಮಲಗುವ ಕೋಣೆಗೆ ಬಂದರು. ಕೋಣೆಯೊಳಗೆ ಋಗ್ವೇದ ಸೋಫಾದ ಮೇಲೆ ಕುಳಿತು ಗಂಭೀರ ಮುಖಭಾವದಿಂದ ತನ್ನ ಫೋನ್ನಲ್ಲಿ ಏನೋ ಆಫೀಸ್ ಕೆಲಸ ಮಾಡ್ತಿದ್ದ. ವೇದ ಎಂದು ಅಮ್ಮ ಅತ್ಯಂತ ಕಠಿಣ ಮತ್ತು ಗಂಭೀರ ಧ್ವನಿಯಲ್ಲಿ ಕರೆದರು. ತಾಯಿಯ ಧ್ವನಿ ಕೇಳ್ತಿದ್ದಂಗೆ ಋಗ್ವೇದ ಫೋನಿನಿಂದ ತಲೆ ಎತ್ತಿ, ಅಮ್ಮ, ನೀವೊಂದು ವೇಳೆ ಈ ಹೊಸ ಬಂಗಲೆಗೆ ಹೋಗೋ ವಿಷಯದ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಎಲ್ಲಿಗೆ ಬಂದಿದ್ರೆ ದಯವಿಟ್ಟು ನಿಲ್ಲಿಸಿ, ನಾನು ಈ ಬಗ್ಗೆ ಯಾವುದೇ ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಎಂದು ನೇರವಾಗಿ ನಿರಾಕರಿಸ್ತಾನೆ. ಮುಂದೆ ಏನಾಗುತ್ತೆ, ಹೇಗೆ ಒಪ್ಪಿಸ್ತಾರೆ ಅಮ್ಮ ನೋಡೋಣ ಮುಂದುವರೆದ ಭಾಗದಲ್ಲಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.